ಯಾರು ನೀನು? ನಾನು ನೀಗೇನೆ ನಿಂಗೇನೆ ಮಾತಾಡ್ತಿದ್ಯಾ? ಯಾವಳಂದ್ರೆ ಹೋಗಲಿ, ನಾ ಕಾಟ್ರೇರಮ್ಮ ಭಕ್ತರ ಜೊತೆ ಮಾತಾಡ್ತಿದ್ದೀನಿ. ಈ ಹುಡುಗರು ಸಮಸ್ಯೆ ಮಾಡಿ ಕುಡಕ ಅನ್ನಂಗಿಲ್ಲ, ಮದ್ಯಪಾನ ಪ್ರಿಯರು ಅನ್ಬೇಕು. ಚಮಚದಲ್ಲಿ ತಿಂದ್ರು ಅದೇ, ಸೌಟಲ್ಲಿ ತಿಂದ್ರು ಅದೇ, ಕನ್ ಸುಮ್ಕಿರು. ಆದ್ರೂ ಒಂದು ರೆಸ್ಪೆಕ್ಟ್ ಐತೆ. ರೆಸ್ಪೆಕ್ಟ್ ಇಂದ ಕುಡುಕ ಮದ್ಯಪಾನ ಪ್ರಿಯ. ಹಂಗಮ್ಮ ಯಾಕಪ್ಪ ಜಾಸ್ತಿ ಹುಡ್ಕೊಂಡ್ಬಿಡ. ಯಾಕಪ್ಪ ಇಲ್ಲಿ ಬಂದು ಮೇಡಮ್ ಇಲ್ಲಿ ನಾ ಇಂಟರ್ವ್ಯೂ ಕೊಡಕ್ ಬಂದಿದ್ದೀನಿ. ಇಂಟರ್ವ್ಯೂ ಕೊಡಕ್ ಬಂದಿದ್ಯಾ? ಹೌದು. ಕುಡ್ಕೊಂಡು ಇಂಟರ್ವ್ಯೂ ಕೊಡಕ್ ಬಂದ ಯಾರು ನೀನ? ಯಾವ ನಾನು ಕುಡ್ಕೊಂಡ್ ಬಂದನು? ನೀನೇ ಕಣ. ನೀನೇನು? ನೀನೇ ಕಣಲ್ಲ. ನೀನೇ ಕಾಣಲ್ಲ. ನಿನಗೆ ಹೇಳಿದ್ದು ಕಣಲೆ. ನಿನಗೆ ಹೇಳಿದ್ದು ಕಾಣಲ್ಲ. ಗುಂಗುರು. You telling me? Yes. You bloody petrol pump. ಮೇಡಮ್ ಅವ್ರೆ ಯಾವ ಕುಡಿದ್ ಯಾಕ್ರಿ ಸುಮ್ನೆ ನಿಂತ್ಕೊಂಡ್ರಿ? ಯಾಕೆ ಅಲ್ಲಾಡ್ತಿದ್ರ? ಮೇಡಮ್ ಅವ್ರೆ ಯಾಕೆ ಅಲ್ಲಾಡ್ತಿದ್ರಿ? ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ಅಲ್ಲಾಡ್ತಿರೋದು ಯಾರು? ಅವನಷ್ಟೇ ಕುಡ್ದವನೆ ಅನ್ಕೊಂಡೆ. ನೀವು ಕುಡ್ಕೊಂಡ್ ಬಂದಿದ್ರೇನ್ರು? ಕುಡ್ಕೊಂಡ್ ಬಂದಿಲ್ಲ ಅವರು, ಮತ್ತೆ ಮದ್ಯಪಾನ ಮಾಡ್ಕೊಂಡ್ ಬಂದವ್ರೆ. ಬಿಟ್ಕೊಂಡೇ ಬಂದವ್ರೆ. ಸರಿ, ನಾನ್ ಯಾರು ಅಂತ ಗೊತ್ತಾ? ಯಾವಳಂದ್ರೆ ನಂಗೇನು? ನನಗೇನು? ನೀನ್ ಇವಾಗ ಯಾವ ಕೆಲ್ಸದ ಮೇಲೆ ಬಂದಿದೀನಿ ಅಂದ್ರೆ? ಇಂಟರ್ವ್ಯೂ ಬಂದಿದ್ದೀನಿ. ಆ ಇಂಟರ್ವ್ಯೂ ತಗೊಳ್ಬೇಕಾಗಿರೋ ಮ್ಯಾನೇಜರ್ ನಾನೇ. ಮ್ಯಾನೇಜ್ ಈ ಕಿತ್ತು ಲಲ್ಲಿ ನಾನ್ರಿ, ಲಲ್ಲಿ. ಮೇಡಮ್ ಅವರೇ ನೀವು ಮ್ಯಾನೇಜರ? ಅಯ್ಯೋ ಕಾಲಿಗೆಲ್ಲ ಬೀಳಕ್ ಬೇಡ. ನಿಮ್ಗೆ ಕಾಳಿ ಬೀಳ್ತಾ ಇದಾರೆ, ಕಾಲ್ ಕೆರಿತಾ ಇತ್ತು. ಅಲ್ಲರಿ, ಇಷ್ಟೆಲ್ಲ ಕುಡಿತೀರಲ್ಲ, ಕುಡಿಯೋದ್ ಬಿಟ್ಟು ಒಳ್ಳೆ ಜೀವನ ಮಾಡಿ. ಕುಡ್ತಾ ಆರೋಗ್ಯಕ್ಕೆ ಹಾನಿಕರ. ಓ ಹಂಗಾದ್ರೆ ಏನು ಕುಡಿಬೇಕು? ಹಾಲು. ಹಾಲು ಕುಡಿಬೇಕಾ? ಹೌದು, ಹಾಲು ಕುಡಿರಿ, ಒಳ್ಳೇದು, ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಹೌದು. ಡೈಲಿ ನೀವು ಹಾಲು ಕುಡಿತೀರಾ ಮೇಡಮ್? ಅಯ್ಯೋ, ಬೆಳಗ್ಗೆ ಒಂದ್ ಲೋಟ, ಮಧ್ಯಾಹ್ನ ಒಂದ್ ಲೋಟ, ಸಂಜೆ ಒಂದ್ ಲೋಟ ಹಾಲು ಕುಡಿತೀನಿ. ಓಹೋ, ಹಂಗಾರೆ ನಿಮ್ಗೆ ಶಕ್ತಿ ತುಂಬಾ ಇದೆ. ಬೇಜಾನ್ ಶಕ್ತಿ ಇದೆ. ಹಂಗಾರ ಆ ಕಂಬ ಅಲ್ಲಾಡ್ಸಿ. ಹಲೋ, ಕಂಬ ಎಲ್ಲ ಅಲ್ಲಾಡ್ಸಷ್ಟು ಅಲ್ಲಾಡ್ಸಕ್ ಆಗಲ್ಲ. ನನ್ ಗಂಡನ್ ಬೇಕಾದ್ರೆ ಅಲ್ಲಾಡ್ಸ್ಬಿಡ್ತೀನಿ. ಹಾಲು ಕುಡಿದ್ರೆ ಎಲ್ಲಿ ಅಲ್ಲಾಡ್ಸಕ್ಕಾಯ್ತದೆ? ಹಂಗಾದ್ರೆ ನಿಂತಾರ. 90 ಕುಡ್ರಿ, ಸುಮ್ಮನೆ ತಿರುಗಿ ನೋಡ್ರಿ, ಕಂಬ ತನ್ನಿ ತಾನೇ ಅಲ್ಲಾಡತ್ತಲ್ಲಿ. ಯಾಕ್ರೋ ಕುಡಿತೀರಾ? ಯಾಕ್ರೋ? ಅವ್ರು ಯಾಕೆ ಮಾರ್ತಾರೆ? ಅವರಿಗೆ ಲಾಭ ಸಿಗ್ಲಿ ಅಂತ. ಅವ್ರ ಲಾಭ ಆಗ್ಲಿ ಅಂತ ನಾವು ಕುಡಿತೀವಿ. ನಮ್ಮಿಂದ ಉದ್ಧಾರ ಆಯ್ತಾರ ಅವರು. ಯಾರು? ಹಲೋ ಮೇಡಮ್, ನಿಮ್ಗೀಗ ಮಂತ್ಲಿ 2,000 ರೂಪಾಯಿ ಬರ್ತಾ ಇದಿಲ್ಲ? ಹೌದು. ಅಯ್ಯೋ, 2 ತಿಂಗಳಿಂದ ಬರಲೇ ಇಲ್ಲ. 2 ತಿಂಗಳಿಂದ ಬರಲಿಲ್ಲ? ತಿಂಗಳಿಂದ ಬರಲೇ ಇಲ್ಲ. ಬರತ್ತೆ ಅಂದ್ರು. ಬ್ಯಾಂಕಿಗೆ ಹೋಗಿ ಬಂದು ನಂತ 2,000 ರೂಪಾಯಿ ಹೊಟ್ಟೋಗ್ಬಿಡ್ತು. ಅಯ್ಯೋ ಮೇಡಮ್ ಅವ್ರ ಇಷ್ಟು ತಿಂಗಳು ಬಂತಲ್ಲ 2,000. ಹೌದು. ಅದು ಯಾರ ದುಡ್ಡಿಂದ ಅನ್ಕೊಂಡ್ರಿ? ಸರ್ಕಾರದ ದುಡ್ಡಿಂದ. ಸರ್ಕಾರ ದುಡ್ಡಿಂದಲ್ಲ, ನಾವು ಕುಡಿದಿರೋ ದುಡ್ಡಿಂದ. ಹೌದಲ್ಲ? ಕ್ವಾರ್ಟರ್ ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಇಷ್ಟೋ ತನಕ ಸುಮ್ಮನಿದ್ದೆ, ನಮ್ಮ ದುಡ್ಡಿಂದ 8 ಫ್ರೀ ಬಸ್ಸಲ್ಲಿ ಅಡ್ಡಾಡ್ತವ್ರೆ ಅಂದ್ಕೊಳ್ಳಕ್ಕೆ ಅಂದ್ಬಿಡ್ತಿದ್ಯಲ್ಲ. ಹೆಂಗೆ 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 ಅಂದ್ರೆ ಈಗ ಬ್ರ್ಯಾಂಡಿ ರೇಟು ಜಾಸ್ತಿ ಮಾಡೋರೆ. ಹೌದು. ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡ್ತೀವಿ, ಅದೇ ದುಡ್ಡ ತಿರುಗಿಸಿ ಮರೆಸಿ ನಿಮಗ್ ಕೊಡ್ತವ್ರೆ. ಹೆಣ್ಮಕ್ಳಿಗೆ ಕೊಟ್ಟಾರೆ, ಗಂಡು ಮಕ್ಳಿಗೆ ಏನಾರು ಕೊಟ್ಟಾರಪ್ಪ? ಏನಾರು ಕೊಟ್ಟಾರ? ಹೋಗ್ಲಿ, ಪ್ರೆಗ್ನೆಂಟ್ ಆದವ್ರಿಗೆ 25,000 ಕೊಡ್ತಾರ ಗೌರ್ಮೆಂಟ್ ಅವರು. ಪ್ರೆಗ್ನೆಂಟ್ ಮಾಡಿದವ್ರಿಗೆ ಅಟ್ಲೀಸ್ಟ್ 2,000 ಆದ್ರೂ ಕೊಡ್ಬೇಕಲ್ಬೇಡ್ರ? ಗೌರ್ಮೆಂಟ್ ಸರಿ ಇಲ್ಲಪ್ಪ. ನೀವ್ ಸರಿ ಇದ್ದೀರಾ? ನಿನಗೆ ಇವಾಗ ಏನೇನು ಕ್ವಾಲಿಟೀಸ್ ಇದೆ ಅಂತ ನಾನು ಒಂದ್ ಸ್ವಲ್ಪ ಟೆಸ್ಟ್ ಮಾಡ್ತೀನಿ. ನಾನು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಬೇಕು. ಓಕೆನಾ? ಮಾಡಿ ಮೇಡಮ್. ನಾನು ಅಷ್ಟು ಈಸಿಯಾಗಿ ಯಾರನ್ನೂ ಸೆಲೆಕ್ಟ್ ಮಾಡಲ್ಲ. ಓಕೆ, ಇನ್ನು ನೋಡಿ, ಇವಾಗ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ. ಗಂಡ ಬೇರುಂಡ ಅಂದ್ರೆ ಏನು? ಗಂಡ ಬೇರುಂಡ. ಎಸ್. ಗಂಡ ಬೇರುಂಡ ಎಂದರೆ ಹೆಂಡತಿ ಜೊತೆ ಜಗಳವಾಡಿದ ಗಂಡ ಬೇರೆ ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಗಂಡ ಬೇರೆ ಕಡೆ ಉಂಡ, ಗಂಡ ಬೇರುಂಡ.
ನಮ್ದು ಕಂಬಳಿಪುರನೇ ನಮ್ದು. ಸೂಪರ್. ಇವಾಗ ಇನ್ನೊಂದು, ಡೋರ್ ಡೆಲಿವರಿ ಅಂದ್ರೆ ಏನು? ಡೋರು ಡೋರ್ ಡೆಲಿವರಿ ಅಂದ್ರೆ ಏನು? ಡೋರ್ ಡೆಲಿವರಿ. ಡೋರ್ ಡೆಲಿವರಿ ಅಂದರೆ ಅಂದರೆ ಯು ನೋ ಪ್ರೆಗ್ನೆಂಟ್ ವುಮೆನ್, ಬಸ್ರೆನ್ಸು. ಒಬ್ಬ ಗರ್ಭಿಣಿ ಸ್ತ್ರೀಯು ಹೆರಿಗೆ ನೋವು ತಾಳಲಾರದೆ ಆಸ್ಪತ್ರೆಗೆ ಹೋಗುವಾಗ ಡೋರಲ್ಲೇ ಡೆಲಿವರಿ ಆಗೋದಕ್ಕೆ ಡೋರ್ ಡೆಲಿವರಿ ಅನ್ನುತ್ತಾರೆ. ಕಿತ್ತೋ ನನ್ನ ಮಗನೇ, ಲೋಪ ನನ್ನ ಮಗನೇ. ಓಕೆ, ಇವಾಗ ಇನ್ನೊಂದು ಕೇಳ್ಬಿಡ್ತೀನಿ, ಹೇಳ್ಬಿಡು. ಮೂಲ ವಸ್ತುಗಳು ಎಂದರೆ ಏನು? ಮೂಲ ವಸ್ತುಗಳು ಅಂದರೆ ಯಾವುವು? ಮೂಲ ವಸ್ತುಗಳು ಎಂದರೆ Yes. ಮೂಲ ವಸ್ತು. ಮೂಲ ವಸ್ತುಗಳು ಎಂದರೆ ಮೂಲೆಯಲ್ಲಿರುವ ವಸ್ತುಗಳೇ ಮೂಲ ವಸ್ತುಗಳು. ಅವು ಯಾವೆಂದರೆ ಪೊರಕೆ, ಅದೇನು? ಚಪ್ಪಲಿ, ಸಂಡ ಚೆಂಬು, ಮತ್ತೆ ನೀನು. ಎಷ್ಟು ಮಾತಾಡ್ತೀಯ ನೀನು? ನಾನು ಕೇಳಿದ ಕ್ವಶನ್ಸಿಗೆ ಒಂದು ಸರಿಯಾಗಿ ಉತ್ತರ ನೀನು ಮಾಡಿಲ್ಲ, ನೀನು ರಿಜೆಕ್ಟ್. ಮೇಡಮ್ ಅವ್ರೆ, ನಾನ್ 3 ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ. ಕೇಳಲೆ ಕೇಳು, ಕೇಳಲೆ. ಮೇಡಮ್ ಹೇಳಿ ಮೇಡಮ್, ಹೇಳ್ತೀನಿ ಕೇಳಲೆ. ಹೇಳ್ತೀನಿ ಕೇಳಲೆ. ಮೇಡಮ್ ಅವ್ರೆ, ಒಂದು ಆನೆ ಇರುತ್ತೆ. ಇರುತ್ತೆ, ಆನೆ ಮುಂದೊಂದು ಬಾಳೆಹಣ್ಣಿದೆ. ಇದೆ. ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೆ? ಆನೆಗೆ ಹಸುವಾಗಿರಲ್ಲ ಅದಕ್ಕೆ. ಆನೆಗೆ ಹಸಿವಾಗಿರುತ್ತೆ ಆದ್ರೂ ತಿನ್ನಲ್ಲ ಯಾಕೆ? ಆನೆಗೆ ಸೊಂಡ್ಲೆ ಇರಲ್ಲ ಅದಕ್ಕೆ. ಆನೆಗೆ ಸೊಂಡ್ಲಿರುತ್ತೆ ಆದ್ರೂ ತಿನ್ನಲ್ಲ ಯಾಕೆ? ಯಾಕೋ? ಯಾಕೆ? ಯಾಕೆ? ಯಾಕೆ ಅಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ದು ಅದಕ್ಕೆ. ಮೇಡಮ್ ಅವ್ರ, ಕೇಳು. ಇಲ್ಲೊಂದು ಆನೆ ಇದೆ. ಇದೆ, ಆನೆ ಮುಂದೊಂದು ಬಾಳೆಹಣ್ಣು ಇದೆ. ಇದೆ. ಆನೆ ಬಾಳೆ ತಿನ್ನಲ್ಲ. ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ. ಇಲ್ಲ, ಈ ಸತಿ ಆನೆ ಪ್ಲಾಸ್ಟಿಕ್ದು ಅದಕ್ಕೆ. ಮೇಡಮ್ ಅವ್ರ, ಇಲ್ಲೊಂದು ಆನೆ ಇದೆ. ಇದೆ, ಆನೆ ಮುಂದೊಂದು ಬಾಳೆಹಣ್ಣು ಇದೆ. ಇದೆ. ಆನೆ ಬಾಳೆಹಣ್ಣು ತಿನ್ನಲ್ಲ. ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕಂದ್ರೆ ಆನೆದು ಪ್ಲಾಸ್ಟಿಕ್, ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ. ಎರಡು ಒರಿಜಿನಲ್ ಇರುತ್ತೆ ಆದ್ರೂ ತಿನ್ನಲ್ಲ. ಎರಡು ಒರಿಜಿನಲ್ ಇರುತ್ತೆ ಆದ್ರೂ ತಿನ್ನಲ್ಲ. ಜಾಸ್ತಿ ಕುಣಿಬೇಡ. ಯಾಕೋ? ಯಾಕೆ ಅಂದ್ರೆ ಬಾಳೆಹಣ್ಣು ನಿಮ್ಮನೆ ಟಿವಿಲಿ ಇರುತ್ತೆ, ಆನೆ ನಮ್ಮನೆ ಟಿವಿಲಿ ಇರುತ್ತೆ ಅದಕ್ಕೆ. ನೀನ್ ಬಲೆ ನನ್ ಮಗ ಇವನು. ಮಾಡ್ತೀನಿ ಇವಾಗ ನೋಡಿ, ನಾನೊಂದು ಕೇಳ್ತೀನಿ.